ನಮಸ್ಕಾರ ವೀಕ್ಷಕರೇ, ನಾವೇ ಇವತ್ತು ಬಂದಿದ್ದೀವಿ ಮೈಸೂರಿನ ನಂಜರಾಜ ಬಹದ್ದೂರ್ ಕಲ್ಯಾಣ ಮಂಟಪಕ್ಕೆ. ಸೊ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಹಲಸಿನ ಹಬ್ಬ ಅಂದರೆ ಹಲಸಿನ ಮೇಳ ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು ನಮ್ಮ ಬಲಭಾಗಕ್ಕೆ. ಸೊ ಏನು ಹಲಸಿನ ಗಿಡಗಳಿರ್ಬೋದು, ಹಲಸಿನ ಹಣ್ಣಿರ್ಬೋದು, ಎಲ್ಲವನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ವಿವಿಧ ತಳಿಯ ಹಲಸುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ನೀವು ನೋಡ್ಬೋದು ವೀಕ್ಷಕರೇ, ಇಲ್ಲಿ ಹಲಸಿನ ಮೇಳ ಅಂತಂದರೆ ಹಲಸು ತುಂಬ ಫೇಮಸ್ ಆಗಿರುತ್ತೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಡಿಫ್ರೆಂಟ್ ವೆರೈಟೀಸ್ ಆಫ್ ಹಲಸಿನ ಹಣ್ಣನ್ನು ಇಟ್ಟಿದ್ದಾರೆ. ಹಾಗೆ ಬರ್ತಕ್ಕಂಥ ಗ್ರಾಹಕರಿಗೂ ಕೂಡ ಒಂದು ಪ್ಯಾಕ್ ಮಾಡಿ ರೆಡಿ ಮೇಡ್ ಆಗಿ ಅವರು ಒಂದು ಇದನ್ನು ಮಾಡ್ತಾ ಇದ್ದಾರೆ. ಸೊ ಬರ್ತಾ ಇರ್ತಕ್ಕಂಥ ಗ್ರಾಹಕರು ಕೂಡ ಏನು ಹಲಸಿನ ಹಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ನಾನು ಅಶ್ವಮೂರ್ತಿ ಬಿ ಅಂತ. ಸರ್ ಎಲ್ಲಿಂದ ಬರ್ತಾ ಇದ್ದಾರೆ? ತಾಲೂಕು ಚೇಳೂರಿಂದ ಬಂದೀನಿ. ಚೇಳೂರಿಂದ ಬಂದಿದ್ದಾರೆ. ಸರ್ ಈಗ ನಿಮ್ಮ ಒಂದು ತುಮಕೂರು ಭಾಗದಲ್ಲಿ ಹಲಸಿನ ಹಣ್ಣು ಸಖತ್ತಾಗಿ ಜಾಸ್ತಿ ಬೆಳಿತೀರಾ. ಹೌದು. ಅದರಲ್ಲೂ ಚೇಳೂರಲ್ಲಿ ಮಾರ್ಕೆಟ್ ಇದೆ. ಹೌದು, ನಮ್ದೇ ಮಾರ್ಕೆಟ್ ಇದೆ. ಓಕೆ, ಅಂದ್ರೆ ಇಡೀ ಕರ್ನಾಟಕದಲ್ಲಿ ಒಂದೇ ಮಾರ್ಕೆಟ್ ಅದು ಹಲಸಿನ ಹಣ್ಣಿಗೆ ಅಂತಾನೆ ಇರೋದು. ಹೌದು, ನಮ್ದು. ಸೊ ಈ ಒಂದು ಮೇಳದಲ್ಲಿ ಎಷ್ಟೆಲ್ಲ ರೀತಿಯ ಒಂದು ಹಲಸನ್ನ ತಗೊಂಡ್ ಬಂದಿದ್ದಾರೆ? ನಾನು ನಾಗು ಹಲಸು, ನಂದು ಹಲಸು, ಚಂದ್ರ ಹಲಸು, ಶಂಕರ ಹಲಸು, ರುದ್ರಾಕ್ಷಿ, ಹಾ, 5 ಟೈಪ್ ಇದೆ. 5 ಟೈಪ್ ತಗೊಂಡ್ ಬಂದಿದ್ರ. ಸರ್ ಇಲ್ಲಿ ಕಾಣಿಸ್ತಾ ಇರೋದು ಒಂದು ದೊಡ್ಡ ಹಲಸು ಇದೆ. ಸೊ ಇದು ಯಾವ ವೆರೈಟಿ ಹಲಸು ಸರ್? ಇದು ಬಂದು ಚಂದ್ರ ಹಲಸು, ನಾಗು ಹಲಸು. ಇದು ಓಕೆ ಸರ್, ಇದು ನಾಗು ಹಲಸು, ಶಂಕರ ಹಲಸು. ಓಕೆ, ಎಷ್ಟು ಕೆಜಿ ಬರುತ್ತೆ ಸರ್ ಇದು? ಸೊ ಇದು 30 ಕೆಜಿ ಬರುತ್ತೆ. 30 ಕೆಜಿ ಬರುತ್ತೆ. ಓಕೆ, ಇದು ಸರ್? ಇದು ಒಂದು 20 ಕೆಜಿ ಬರುತ್ತೆ. ಅದೇ ಏನ್ ಹಲಸು ಇದು? ನಂದು ಹಲಸು ಇದು. ಓಕೆ, ಇದು ಬಂದು ಶಂಕರ ಹಲಸು. ಇದು ಚಿಕ್ಕದೇನ ಕಾಯಿ? ಚಿಕ್ಕದೆ. ಓಕೆ, ಸೊ ಇದು ಯಾವ ಟೈಪ್ ಸರ್? ಇದು ಬಂದು ನಾಗು ಹಲಸಲ್ಲಿ ಬೇರೆ ವೆರೈಟಿ. ಇದು ಅದು ಬಂದು ಶಂಕರ ಹಲಸು. ಓಕೆ, ರುದ್ರಾಕ್ಷಿ ಹಲಸನ ಸರ್? ಇದು ಏನು ಇದ್ರದ್ದು ಒಂದು? ಸರ್ ಇದರಲ್ಲಿ ಕಲರ್ ಎಲ್ಲ ಬರುತ್ತೆ. ರುದ್ರಾಕ್ಷಿಲಿ ರೆಡ್ ಬರುತ್ತೆ. ತುಂಬಾ ಟೇಸ್ಟ್ ಉಂಟು. ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಹೌದು, ಕಾಯಿ ಸೈಜ್ ಬರಲ್ಲ, ಮೀಡಿಯಂ ಬರುತ್ತೆ. 3 ರಿಂದ 4 ಕೆಜಿ, 2 ರಿಂದ 4 ಕೆಜಿ ಅಷ್ಟೇ ಬರುವಂತದ್ದು. ತುಂಬಾ ಟೇಸ್ಟ್ ಇರುತ್ತೆ. ಇದು ಒಂದು ವೀಕ್ ಮಾಡಿರೋ ಐಟಮ್ ಕೆಡಲ್ಲ, ತುಂಬಾ ಒಳ್ಳೇದು. ಸರ್ ಈಗ ನೀವು ಆಲ್ಮೋಸ್ಟ್ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಹಲಸುಗಳನ್ನ ತಗೊಂಡ್ ಬಂದಿದ್ರ. ಹೇಗೆ ಅನಿಸ್ತಾ ಇದೆ? ಒಂದು ಗ್ರಾಹಕರ ಒಂದು ರೆಸ್ಪಾನ್ಸ್ ಹೇಗಿದೆ? ಸರ್ ನಾನು ಒಳ್ಳೆ ಕ್ವಾಲಿಟಿ ತಗೊಂಡ್ ಬರ್ತಾ ಇದ್ದೀನಿ. ಓಕೆ, ಅಂದ್ರೆ ನಾನು ಇಲ್ಲಿ ಬಂದು ಸುಮಾರು 6ನೇ ವರ್ಷ ಬರ್ತಾ ಇದ್ದೀನಿ. ಈಗ 6 ವರ್ಷದಿಂದ ಬರ್ತಾ ಕಂಟಿನ್ಯೂ ಬರ್ತಾ ಇದ್ದೀನಿ. ಓಕೆ, ಅಂದ್ರೆ ಈಗ ನಿಮ್ಮ ಚೇಳೂರು ಮಾರ್ಕೆಟ್ ಅಲ್ಲಿ 50. ಈಗ ನಿಮ್ಮ ಚೇಳೂರು ಮಾರ್ಕೆಟ್ ಅಲ್ಲಿ ಎಲ್ಲಾ ರೀತಿ ಹಲಸು ಸಿಗುತ್ತೆ, ಅದೇ ರೀತಿ ನಿಮ್ಮಲ್ಲೂ ಕೂಡ ಸಿಗುತ್ತೆ. ಹೌದು. ಈಗ ನಮ್ಗೇನಾದ್ರು ಹಲಸು ಬೇಕು ಅಂತಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಸರ್? ಹಾ ಸ್ವಾಮಿ, ಇದೆ ನಮ್ಮ ನಂಬರ್. ಹೇಳಿ ನಂಬರ್ ಹೇಳಿ. 7090 ಓಕೆ 450 ಓಕೆ 289. ಓಕೆ, ಈಗ ನೀವು ಚೇಳೂರು ಬಿಟ್ಟು ಈಗ ಹೊರಭಾಗದಲ್ಲಿ ಬೇಕು ಅಂತಂದ್ರೆ ನೀವು ಕರ್ನಾಟಕ, ತಮಿಳುನಾಡು, ಕೇರಳ, ಊಟಿ ಎಲ್ಲ ಸ್ಟೇಟ್ಗೂ ನಾವು ರವಾನೆ ಮಾಡ್ತೀವಿ. ಎಲ್ಲಾರ್ಗು ಸಪ್ಲೈ ಕೂಡ ಮಾಡ್ತಾ ಇದ್ದೀರಾ? ಪೂನಾ, ಬಾಂಬೆ. ಓಕೆ, ನಿಮ್ದೇನಾದ್ರು ತೋಟ ಇದೆಯಾ ಸರ್ ಹಲಸಿಂದು? ಸರ್ ನಮ್ದೊಂದು 40 ಗಿಡ ಇದೆ. 40 ಗಿಡ ಇದೆ. ಅದ್ರ ಜೊತೆಗೆ ನೀವು ಪ್ರೊಕ್ಯೂರ್ ಮಾಡ್ಕೊಂಡು ನೀವು ಮಾರಾಟ ಮಾಡ್ತಿದ್ದೀರಾ? ಹೌದು. ಸೊ ಈಗ ಕೆಜಿ ಎಷ್ಟಕ್ಕೆ ಮಾರಾಟ ಮಾಡ್ತಿದ್ದೀರಾ ಸರ್? ಇಲ್ಲಿ 1/4 ಕೆಜಿ 50 ರೂಪಾಯಿ ತೊಳೆ ಮಾಡ್ತಾ ಇದೀವಿ. ಇಡೀ ಹಣ್ಣು 50 ರೂಪಾಯಿ ಕೆಜಿ ಮಾಡ್ತಾ ಇದೀವಿ. ಓಕೆ, ಸೊ ಈ ತರ ಎಲ್ಲ ಮಾರಾಟ ಮಾಡ್ತಾ ಇದೀವಿ. ಓಕೆ ಸರ್, ಫೈನ್. ತುಂಬಾ ಟೇಸ್ಟ್ ಉಂಟು ಸರ್. ಟೇಸ್ಟ್ ಇದೆ. ಓಕೆ, ಟೇಸ್ಟ್ ಚೆನ್ನಾಗಿ ಕೊಡೋದಕ್ಕೆ ಕಸ್ಟಮರ್ ತುಂಬಾ ಆಸೆ ಪಡ್ಕೊಂಡ್ ಬರ್ತಾ ಇದ್ದಾರೆ. ಈಗ ನೀವು ಚೇಳೂರು ಪಕ್ಕ ಯಾವ ಊರು ಸರ್? ನೀವು ಸರ್ ಚೇಳೂರೇ ನಮ್ದು. ಓಕೆ, ನೀವು ಅಲ್ಲಿ ಮಾರ್ಕೆಟ್ ಅಲ್ಲೂ ಮಾರಾಟ ಮಾಡ್ತೀರಾ? ಅದ್ರ ಜೊತೆಗೆ ಔಟ್ ಆಫ್ ಥ್ರೂಔಟ್ ಕರ್ನಾಟಕ ಕೂಡ ಎಲ್ಲ ಮಾರಾಟ? ಚೇಳೂರು ಪಕ್ಕ ನಮ್ದು ಬೆಡತಳ್ಳಿ ಅಂತಾಗ. ಓಕೆ, ಅಲ್ಲಿಂದ ಇದು ಮಾಡ್ತಿದ್ರಾ? ಹೌದು ಸರ್. ನಿಮ್ಮಲ್ಲಿ ಜಾಸ್ತಿ ಫಾಸ್ಟ್ ಮೂವಿಂಗ್ ಹಲಸು ಯಾವುದು ಸರ್? ನಮಗೆ ಚಂದ್ರ ಹಲಸು, ನಾಗು ಹಲಸು, ನಂದು ಹಲಸು, ರುದ್ರಾಕ್ಷಿ. ಓಕೆ, ಇದೆಲ್ಲ ಫಾಸ್ಟ್ ಮೂವಿಂಗ್ ಇದೆ? ಎಲ್ಲ ಫಾಸ್ಟ್ ಮೂವಿಂಗ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ಇನ್ನು ಈ ಒಂದು ಮೇಳದಲ್ಲಿ ನೀವು ನೋಡ್ತಾ ಇರ್ಬೋದು ಏನೆಲ್ಲ ವೆರೈಟಿ ಹಲಸುಗಳಿದೆ, ಅದರ ಗಿಡಗಳಿದೆ, ಎಲ್ಲವನ್ನು ಕೂಡ ನಾನು ಪರಿಚಯ ಮಾಡಿಕೊಟ್ಟೆ. ಹಾಗೆ ಈ ಒಂದು ಮೇಳದಲ್ಲಿ ಇನ್ನೂ ಹಲವಾರು ರೀತಿಯ ಒಂದು ಏನು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಈ ಒಂದು ಶೌಲ್ಟರ್ನಲ್ಲಿ ನಾವು ಪಡ್ಕೋಬಹುದು. ಎಲ್ಲವನ್ನು ಕೂಡ ನಾನು ಪರಿಚಯ ಮಾಡ್ಕೊಡ್ತೀನಿ. ಹಾಯ್ ಮೇಡಮ್, ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಅರ್ಪಿತಾ ಅಂತ ಹೇಳಿ. ಎಲ್ಲಿಂದ ಬರ್ತಾ ಇದ್ದೀರಾ? ಮೈಸೂರಲ್ಲೇ ಬಂಡಿಪಾಳ್ಯದಲ್ಲಿ ನಮ್ದು ಆಫೀಸ್ ಇದೆ. ನಮ್ದು ಕಂಪನಿ ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪನಿ ಅಂತ ನಿಮ್ದೊಂದು ಸೀಡ್ ಕಂಪನಿ ಇದೆ? ನಮ್ದು ಕಂಪನಿ ಇದೆ, ರೈತ ಉತ್ಪಾದಕರ ಕಂಪನಿ ನಮ್ದು. ಓಕೆ, ನಮ್ಮಲ್ಲಿ ವಿಧವಾದ ತರಕಾರಿ ಬೀಜಗಳು, ಸಿರಿಧಾನ್ಯಗಳು, ಭತ್ತ ಈ ತರದೆಲ್ಲ ಸಿಗುತ್ತೆ. ಸೊ ನಾವು ತರಕಾರಿ ಬೀಜ ಅಂತ ನೋಡಿದ್ರೆ ನಮ್ಮಲ್ಲಿ ಸೊಪ್ಪುಗಳಲ್ಲೇ ಒಂದ್ 15 ರಿಂದ 20 ವೆರೈಟಿ, ಬೆಂಡೆಯಲ್ಲಿ ಒಂದ್ 10 ವೆರೈಟಿ, ಟೊಮ್ಯಾಟೋದಲ್ಲಿ ಒಂದ್ 30 ವೆರೈಟಿ, ಹಾಗೆ ಮೆಣಸಿನಕಾಯಲ್ಲಿ ಒಂದ್ 20 ವೆರೈಟಿ, ಈ ತರ ತುಂಬಾ ನಾಟಿ ತಳಿಗಳು ನಮ್ಮಲ್ಲಿ ಸಿಗುತ್ತೆ. ಅಂದ್ರೆ ಈಗ ಕಂಟ್ರಿ ಎಲ್ಲ ಅಂದ್ರೆ ದೇಸಿ ವೆರೈಟೀಸ್ ಸಿಗುತ್ತೆ. ಮೇಡಮ್, ಈಗ ನನಗೆ ಈ ಒಂದು ಗಿಡ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತದೆ, ಏನ್ ಮೇಡಮ್ ಇದು? ಸರ್, ಇದು ಕತ್ತಿಕಾಯಿ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಜಾಕ್ ಬೀನ್ಸ್ ಅಂತ ಹೇಳ್ತಾರೆ. ಸೊ ಎಳೆದಿದ್ದಾಗ ನೀವು ಇದನ್ನ ಪಲ್ಯ ಮಾಡೋದಕ್ಕೆ ಬಳಸಬಹುದು, ಬಲ್ತ್ ಮೇಲೆ ಬೇಕಾದ್ರೆ ಇದ್ರ ಬೀಜನ ನೀವು ಊಟಕ್ಕೆ ಬಳಸಬಹುದು. ಅಂದ್ರೆ ಈಗ ನಾವೇನು ಅಡಿಗೆ ಮಾಡ್ತೀವಿ ಅದಕ್ಕೆ ಯೂಸ್ ಮಾಡ್ತೀವಿ. ಈಗ ರೈಸ್ ಬಾತ್ ಆ ತರದಕ್ಕೆಲ್ಲ ಯೂಸ್ ಹಾಕೊಬಹುದು.
ಓಕೆ ಕತ್ತಿಕಾಯಿ ಅಂತ, ಕತ್ತಿಕಾಯಿ. ಕತ್ತಿ ಅವರೇ ಕತ್ತಿಕಾಯಿ ಅಂತ ಅಂದ್ರೆ ಈಗ ನೋಡ್ಲಿಕ್ಕೆ ಸ್ವಲ್ಪ ಚಾಕು ತರ ಇದೆ ಹೇಳ್ತಾರೆ. ಅಂತ. ಹೌದು. ಓಕೆ ಮೇಡಮ್, ಇದು ಗಿಡ ಮಾರಾಟ ಮಾಡ್ತಾ ಇದ್ರಲ್ಲ ಬೀಜ ಇಲ್ಲ, ಮಾರಾಟ? ಬೀಜ ಸಿಗುತ್ತೆ ಸರ್. ಓಕೆ, ಎಷ್ಟಿದೆ ಮೇಡಮ್ ಕಾಸ್ಟ್ ಇದ್ರದ್ದು? 40 ರೂಪಾಯಿ ಒಂದು ಪ್ಯಾಕೆಟ್ಗೆ ಒಂದು ಸರ್. ಪ್ಯಾಕ್ ಬಂದ್ಬಿಟ್ಟು 40 ರುಪೀಸ್ ಆಯ್ತು. ಹೌದು, ಹೌದು. ಇದೇನಾದ್ರದ್ದು ಹಾ, ಜಾಕ್ ಇದೇ ಬೀನ್ಸ್ ಅಂತನಾ? ಹೌದು ಸರ್. ಸೊ ಈಗ ನಿಮ್ಮಲ್ಲಿ ಎಲ್ಲ ದೇಸಿ ಅಂದ್ರೆ ಕಂಟ್ರಿ ಬ್ರೀಡ್ ಕಂಟ್ರಿ Traditional ವೆರೈಟಿ varieties of ಟ್ರೆಡಿಷನಲ್ seeds. ವೆರೈಟೀಸ್ ಆಫ್ ಹಾ. ಸೀಡ್ಸ್ ಇದೆ ನಿಮ್ಮ ಹತ್ರ. ಹೌದು. ಈಗ ನಿಮ್ಮಲ್ಲಿ ಜಾಸ್ತಿ ಫಾಸ್ಟ್ ಮೂವಿಂಗ್ ಅಂದ್ರೆ ಯಾವ್ದು ಮೇಡಮ್? ಫಾಸ್ಟ್ ಮೂವಿಂಗ್ ಅಂತ ಸರ್ ನಮ್ಮಲ್ಲಿ ಸೊಪ್ಪುಗಳು ಫಾಸ್ಟ್ ಮೂವ್ ಆಗುತ್ತೆ. ಬೆಂಡೆಯಲ್ಲಿ, ಆಮೇಲೆ ಮೂಲಂಗಿ, ಓಕೆ ಬೀನ್ಸ್ ವೆರೈಟಿ, ಟೊಮ್ಯಾಟೋದಲ್ಲಿ ಒಂದೊಂದು ಲೋಕಲ್ ವೆರೈಟಿ ಯಾವ್ದು ಮಾರ್ಕೆಟ್ ಗೆ ಕಾಣಂತದ್ದು ಜನ ನೋಡ್ತಾರೆ, ಆ ತರದ್ ಚೆನ್ನಾಗಿ ಹೋಗುತ್ತೆ. ಓಕೆ, ಅದ್ ಬಿಟ್ರೆ ಈಗ ಮೆಣಸಲ್ಲೂ ಕೂಡ ಡಿಫ್ರೆಂಟ್ ವೆರೈಟಿ ಆಫ್ ಮೆಣಸಿನಕಾಯಿ ಇದೆ. ಹಾಟೆಸ್ಟ್ ಚಿಲ್ಲಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇದು ಬೂತ್ ಜಲಕಿ ಅಂತ ಹೇಳಿ ಓಕೆ, ಈ ಚಿಲ್ಲಿ ಅಂದ್ರೆ ಇದ್ರದ್ದು ಏನ್ ಮೇಡಮ್ ಇದ್ರದ್ದು ವಿಶೇಷತೆ? ತುಂಬಾ ಖಾರ ಸರ್. ನೀವು ಒಂದು ಮೆಣಸಿನಕಾಯಿ ಕುಯ್ದ್ರೇನೆ ನಿಮ್ಗೆ ತುಂಬಾ ಖಾರ ಬರುತ್ತೆ. ಅದು ಓಕೆ, ಅಂದ್ರೆ ಈಗ ಅಡಿಗೆ ಮಾಡುವಂತ ಹೆಂಗಸರಿಗೆ ತುಂಬಾ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಖಾರ ಜಾಸ್ತಿ. ಕಾಸ್ಟ್ ಸೇವಿಂಗ್ ಕೂಡ ಆಗುತ್ತೆ. ಹಾ, ಹೌದು. ಒಂದು ಮೆಣಸಿನಕಾಯಿ ಬಳಸಿದ್ರೇನೆ ಸಾಕು ನೀವು. ಮೇಡಮ್ ಇದೊಂಥರ ಪರ್ಪಲ್ ಕಲರ್, ಇದೊಂಥರ ವಿಶೇಷ ಕಲರ್ ಸ್ವಲ್ಪ ಖಾರ ಬರುತ್ತೆ. ಮೆಣಸಿನಕಾಯಿ ಅಂದ್ರೇನೆ ಖಾರ, ಸ್ವಲ್ಪ ಖಾರ ಬರುತ್ತೆ. ಅದನ್ನು ಓಕೆ, ಕಲರ್ ಅಲ್ಲೆಲ್ಲ ಇರುತ್ತೆ. ಇದು ಏನ್ ಮೇಡಮ್, ಇದು ಬ್ಯಾಡಗಿ ಮೆಣಸಿನಕಾಯಿನ? ಹೌದು, ಬ್ಯಾಡಗಿ. ಕಲರ್ಗೆನೆ, ರೆಡ್ ಕಲರ್ಗೆ ಇದೆಲ್ಲ ಚಿಕ್ಕ ಚಿಕ್ಕ ಮೆಣಸಿನಕಾಯಿ ವೆರೈಟಿನ ಇದೆಲ್ಲ? ಹೌದು ಸರ್. ಮೇಡಮ್ ಅದ್ ಬಿಟ್ರೆ ನಿಮ್ಮಲ್ಲಿ ಫ್ಲವರ್ಸ್ ಗಳು ಕೂಡ ಫ್ಲವರ್ಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ತುಂಬಾ ಕಲೆಕ್ಷನ್ಸ್ ಇರ್ಲಿಲ್ಲ, ಬಟ್ ಇವಾಗ ಶುರು ಮಾಡ್ತಾ ಸದ್ಯಕ್ಕೆ ಇದೀವಿ. ಶುರು ಮಾಡ್ತಾ ಇದ್ರ? ಈಗ ಹೌದು. ಟೊಮೊಟೊದಲ್ಲಿ ಟೊಮ್ಯಾಟೋದಲ್ಲೂ 30 ಪ್ಲಸ್ ವೆರೈಟೀಸ್ ಇದೆ 30 ಸರ್ ನಮ್ಮ ಪ್ಲಸ್ ಹತ್ರ. ಇದೆಯಾ? ಹ್ಮ್. ಓಕೆ, ಅದ್ ಬಿಟ್ರೆ ಮೇಡಮ್ ಈಗ ನಾನು ಈ ಕಡೆ ನೋಡ್ತಾ ಇದ್ದೆ, ಒಂದಷ್ಟು ಸಿರಿಧಾನ್ಯಗಳು ಕೂಡ ಇದೆ ಅಲ್ವಾ? ಹೌದು. ಇದೆಲ್ಲ ದೇಸಿ ಅಂದ್ರೆ ಏನು ಈಗ ನಾವು ಹಳ್ಳಿ ಕಡೆ ಏನು ಬಳಕೆ ಮಾಡ್ತೀವಿ ಅದ್ರ ಬೀಜಗಳನ್ನ ನೀವು ಸಂರಕ್ಷಣೆ ಮಾಡಿ ಬರ್ತಕ್ಕಂಥವ್ರಿಗೆ ಮಾರಾಟ ಮಾಡ್ತಾ ಇದ್ರ? ಈಗ ಫಾರ್ ಎಕ್ಸಾಂಪಲ್ ಇದು ಪಾಲಕ್ 600 ರುಪೀಸ್, ಕಾರಿಯಂಡರ್ 600. ಸೊ ಈ ತರ ನವಣೆ, ಹಾ. ಸಾಮೆ, ಊದ್ಲು, Okay. ಹಾರ್ಕ, ಈ ತರ. ಅದ್ ಬಿಟ್ರೆ ಅಕ್ಕಿ ಕೂಡ ನೀವು ಮಾರಾಟ ಮಾಡ್ತಾ ಇದ್ದೀರಾ? ಅಕ್ಕಿ ಕೂಡ ಸಿಗುತ್ತೆ ಸರ್. ನಮ್ದು ಹೊಸದಾಗಿ ಕಿಸಾನ್ ಮಾಲ್ ಅಂತ ಹೇಳಿ ಕುಕ್ರಳ್ಳಿ ಕೆರೆ ಹತ್ರ ಒಂದು ಓಪನ್ ಆಗಿದೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆ ಸೇರ್ಕೊಂಡಿರೋದು ಇದು. ಓಕೆ, ಸೊ ಅವ್ರ ಕಡೆಯಿಂದ ಕಿಸಾನ್ ಮಾಲ್ ಅಂತ ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ವೆರೈಟೀಸ್ ಆಫ್ ರೈಸ್ ಗಳು ಸಿಗುತ್ತೆ, ಕಾಳುಗಳು ಸಿಗುತ್ತೆ. ಓಕೆ. ಹಾಗೆ ಈಗ ಅಕ್ಕಿನಲ್ಲಿ ಎಷ್ಟೆಲ್ಲ ವೆರೈಟೀಸ್ ಇದೆ ಮೇಡಮ್ ನಿಮ್ಮಲ್ಲಿ? ಅಕ್ಕಿಗಳ ಬಗ್ಗೆ ಏನು ಐಡಿಯಾ ಇಲ್ಲ ಸರ್. ಇಲ್ಲ, ಒಟ್ಟಲ್ಲಿ ಟ್ರೆಡಿಷನಲ್ ಅಕ್ಕಿಗಳನ್ನ ನೀವು ಮಾರಾಟ ಮಾಡಿ, ಟ್ರೆಡಿಷನಲ್ ವೆರೈಟೀಸ್ ಆಫ್ ಅದ್ರ ಜೊತೆಗೆ ಏನಾದ್ರು ಕೋಲ್ಡ್ ಪ್ರೆಸ್ ಆಯಿಲ್ ಎಲ್ಲ ಮಾರಾಟ ಮಾಡ್ತಾ ಇದ್ದೀರಾ? ಹೌದು. ಈಗ ಸದ್ಯಕ್ಕೆ ನಿಮ್ಮನ್ನ ಅಂದ್ರೆ ಈಗ ನಿಮ್ಮ ಒಂದು ಪ್ರಾಡಕ್ಟ್ಸ್ ನಾವು ಬೈ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಬರ್ಬೇಕು ಮೇಡಮ್? ಸರ್ ನೀವು ಸೀಡ್ಸ್ ನ ಬೈ ಮಾಡ್ಬೇಕು ಅಂದ್ಕೊಂಡ್ರೆ ಬಂಡಿಪಾಳ್ಯಕ್ಕೆ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಕುಕ್ಕರಳ್ಳಿಯಲ್ಲಿ ನಮ್ದು ಹೊಸದಾಗಿ ಕಿಸಾನ್ ಮಾಲ್ ಅಂತ ಓಪನ್ ಆಗಿದೆ. ನಮ್ಮ ಕಂಪನಿಯಿಂದಾನೇ ಅದು ಆಗಿರೋದು. ಓಕೆ, ಅದು ಬಂದ್ಬಿಟ್ಟು ನಿಮ್ಮ ಅಂದ್ರೆ ನಿಮ್ಮ ಒಂದು ಕಂಪನಿ ಕಡೆಯಿಂದ ಸೊ ನೀವು ಅಲ್ಲಿಗೆ ಹೋದ್ರೆ ಸರ್ ನಿಮ್ಗೆ ಆಯಿಲ್ಸ್ ಎಲ್ಲ ಸಿಗುತ್ತೆ, ಕಾಳುಗಳು ಸಿಗುತ್ತೆ, ಬೇಳೆಗಳು ಸಿಗುತ್ತೆ, ಹಾ. ಹನಿ ಸಿಗುತ್ತೆ, ಆ ತರ ವೆರೈಟೀಸ್ ಸಿಗುತ್ತೆ ಸರ್. So, ಸೀಡ್ಸ್ ಕೂಡ ಅಲ್ಲೂ ಸಿಗುತ್ತೆ. ಸೀಡ್ಸ್ ಅಲ್ಲೂ ಸಿಗುತ್ತೆ, ಅಲ್ಲೂ ಸಿಗುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ಸೀಡ್ಸೇ ಬೇಕು ಅಂತಂದ್ರೆ ಬಂಡಿಪಾಳ್ಯ. ಬಂಡಿಪಾಳ್ಯದಲ್ಲಿ ಸಿರಿಧಾನ್ಯ ಬಿತ್ತನೆಗೂ ಸಿಗುತ್ತೆ. ಬಿತ್ತನೆಗೆ ಬರೀ ಬಂಡೆಪಾಳ್ಯದಲ್ಲಿ ಸಿಗೋದು. ನಿಮ್ಗೆ ಊಟಕ್ಕೆ ಬೇಕು ಅಂತ ಹೇಳಿದ್ರೆ ಎಲ್ಲ ಕಿಸಾನ್ ಮಾಲ್ ಅಲ್ಲಿ ಸಿಗುತ್ತೆ. ಓಕೆ ಮೇಡಮ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಹಾ ಸರ್, ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ. ಸೀಡ್ಸ್ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ 7093009911. ಓಕೆ, ಕಿಸಾನ್ ಮಾಲ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ 7093009933. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಏನು ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ವಿವಿಧ ಬಗೆಯ ಹಲಸುಗಳನ್ನ ಈ ಒಂದು ಮೇಳದಲ್ಲಿ ಇಟ್ಟಿದ್ದಾರೆ. ಸೊ ಇದ್ರ ಹೆಸರು ನನಗೂ ಕೂಡ ಗೊತ್ತಿರಲಿಲ್ಲ, ವರಶು ಅಂತ ಅಂದ್ಬಿಟ್ಟು. ನಾವೆಲ್ಲ ಏನು ಅಂತಂದ್ರೆ ಹಲಸು ಅಂತಂದ್ರೆ ಯೂಶಲಿ ಒಂದು ಯೆಲ್ಲೋಶ್ ಕಲರ್ ಇರುತ್ತೆ, ಮೇಲ್ಗಡೆ ಗ್ರೀನಿಶ್ ಕಲರ್ ಅಲ್ಲಿ ಒಂದು ಏನು ಮೇಲ್ಗಡೆ ಪದರ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಇದು ಬಂದ್ಬಿಟ್ಟು ಲಾಲ್ ಬಾಗ್ ಮಧುರ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಹಲವಾರು ರೀತಿಯ ಒಂದು ಹಲಸುಗಳನ್ನ ಸೊ ಈ ಒಂದು ಮೇಳದಲ್ಲಿ ಇಟ್ಟಿದ್ದಾರೆ. ಸೊ ಹಾಗೆ ರುದ್ರಾಕ್ಷಿ ಹಲಸು, ಏನು ಒಂದು ರುದ್ರಾಕ್ಷಿ ಹಣ್ಣಿನ ಥರನೇ ಕಾಣಿಸುತ್ತೆ, ಅಂದರೆ ರೌಂಡ್ ಶೇಪಲ್ಲಿದೆ. ಸೊ ಇದನ್ನು ಕೂಡ ಈ ಒಂದು ಮೇಳದಲ್ಲಿ ಇಟ್ಟಿದ್ದಾರೆ. ಹಾಗೆ ವಿವಿಧ ಬಗೆಯ ಹಲಸುಗಳನ್ನು ಸೊ ಈ ಒಂದು ಮೇಳದಲ್ಲಿ ಇಟ್ಟಿದ್ದಾರೆ. ತೂಬನ್ಗೆರೆ ರೆಡ್ ಅಂತ ಅಂದ್ಬಿಟ್ಟು, ಸೊ ತೂವನ್ಕೆರೆ ಸೊ ಐ ಥಿಂಕ್ ಇದು ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ಸೈಡ್ ಅನಿಸುತ್ತೆ. ಸೊ ಇನ್ನು ಇದು ಸರ್ವ ಋತು ಹಲಸು 365 ಡೇಸ್ ಕೂಡ ಸಿಗುತ್ತೆ ಅಂತ ಹೇಳಿದರು. ಇನ್ನು ವಿಯೆಟ್ನಾಂ ಹಲಸು. ಸೊ ಹೀಗೆ ಹಲವಾರು ರೀತಿಯ ಒಂದು ಹಲಸುಗಳನ್ನು ಈ ಒಂದು ಮೇಳದಲ್ಲಿ ನೀವು ನೋಡ್ಬೋದು. ಹಾಯ್ ಸರ್, ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಸುಹಾಸ್. ಸುಹಾಸ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ? ಪುತ್ತೂರಿಂದ ಬರ್ತಾ ಇದೆ. ಪುತ್ತೂರಿಂದ ಬರ್ತಾ ಇದ್ದಾರೆ. ಸರ್, ಈಗ ಈ ಒಂದು ಹಲಸು ಮೇಳದಲ್ಲಿ ನಿಮ್ಮ ಒಂದು ಸ್ಟಾಲ್ ನೋಡ್ತಾ ಇದ್ದೆ. ಸೊ ನನಗೆ ಇದು ಏನಂತ ಗೊತ್ತಿಲ್ಲ. ಇದು ಅದು ದಿವಿ ಹಲಸು ಅಂತ ಹೇಳ್ತಾರೆ. ದಿವಿ ಹಲಸು ಅಂತ ಹೇಳ್ತಾರೆ. ಇಲ್ಲಿ ಇರೋ ಐಟಮ್ ಬಗ್ಗೆ ನಾನೇ ಹೇಳ್ತೀನಿ. ಓಕೆ. ಸೊ ಇದು ದಿವಿ ಹಲಸು ಅಥವಾ ಸೌತ್ ಕೇಂದ್ರ ಭಾಷೆಯಲ್ಲಿ ಜೀಗುಜ್ಜೆ ಅಂತ ಹೇಳ್ತಾರೆ. ತುಳುವಲ್ಲಿ ಜೀಗುಜ್ಜೆ ಅಂತ ದಿವಿ ಹಲಸು. ಸೊ ಇದ್ರದ್ದು ಏನ್ ಸರ್ ಬೆನಿಫಿಟ್, ಹೆಲ್ತ್ ಬೆನಿಫಿಟ್ಸ್ ಏನಿದೆ? ಇದು ಮುಖ್ಯವಾಗಿ ತರಕಾರಿಯಾಗಿ ಟ್ರೆಡಿಷನಲಿ ನಮ್ಮಲ್ಲಿ ಬಳಸುವಂತ ಒಂದು ಉತ್ತಮ ತರಕಾರಿ. ಓಕೆ.
ಸಹಜವಾಗಿ ನಿಮಗೆ ಇದು ಹಲಸು ಜಾತಿಗೆ ಸೇರಿರ್ತದೆ, ನಿಮ್ಗೆ ಪ್ರೋಟೀನ್ ಅಂಶ ಜಾಸ್ತಿ ಇರುವಂತದ್ದು. ಓಕೆ ಅಡುಗೆಗೆಲ್ಲ ಬ್ರೆಡ್ ಫ್ರೂಟ್ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ. ಓಕೆ ಅಡುಗೆಗೆ ತುಂಬಾ ಸಹಕಾರಿ. ಎಲ್ಲಾ ಐಟಮ್ಸ್ ಗೆ ನೀವು ಬಜ್ಜಿ ಬೋರ್ಡದಿಂದ ಹಿಡಿದು ಪಲ್ಯ ಸಾಂಬಾರ್ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬೋದು ಓಕೆ ಒಂದು ತರಕಾರಿಯಿಂದ. ಹಾಗೆ ಎಲ್ಲದಕ್ಕೂ ಸೂಟ್ ಆಗುವಂತ ತರಕಾರಿ. ಮತ್ತೆ ಸೌತ್ ಕೇಂದ್ರದ್ದು ಸ್ಪೆಷಲ್ ರಂಬುಟಾನ್ ಇದೆ, ವೈಲ್ಡ್ ಮ್ಯಾಂಗೋ. ಇದು ಕಾಡ್ಮಾವು ಅಂತ ಇದು ರೊಬೊಟ ಅಂತನಾ? ರಂಬುಟಾನ್. ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಮ ಕೋಸ್ಟಲ್ ಭಾಗದಲ್ಲಿ ಹೌದು, ಕೋಸ್ಟಲ್ ಭಾಗದಲ್ಲಿ ಜಾಸ್ತಿ ಇರುವಂತದ್ದು. ಓಕೆ ಇದು ವೈಲ್ಡ್ ಮ್ಯಾಂಗೋ ಇದೆ. ಇದು ವೈಲ್ಡ್ ಮ್ಯಾಂಗೋ. ಮತ್ತೆ ಸೊ ಇದು ಟೇಸ್ಟ್ ವೈಸ್ ಯಾವ ತರ ಇರುತ್ತೆ ಸರ್ ಇದು? ಅದು ಹುಳಿ ಸಿಹಿ ರುಚಿ. ಓಕೆ ಹಣ್ಣು ತಿನ್ಲಿಕ್ಕೂ ಖುಷಿ ಇರ್ತದೆ. ಅದಕ್ಕಿಂತ ಹೆಚ್ಚು ಪದಾರ್ಥಗಳಿಗೆ ಅಂದ್ರೆ ಸಾರು, ಮೆಣಸ್ಕಾಯಿ ಅಂತ ಈಗ ಇದರಲ್ಲಿ ನಾನು ನೋಡಿದ್ದೆ ಹುಳಿ ಮಾಡ್ತಾರೆ ಅಂತ. ಹೌದೌದು. ನಿಮ್ ಭಾಗದಲ್ಲಿ ಹುಳಿ ಮಾಡ್ತಾರೆ. ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಇದು ಫ್ರೂಟ್ಸ್ ಟೈಪ್ ಸರ್ ಇದು? ಅದು ಫ್ರೂಟ್ ತಿನ್ನಕ್ಕೆ ಲಿಚ್ಚಿ ಹಾಗೆ ಲಿಚಿ ಟೈಪ್. ಓಕೆ ಫೈನ್. ಸೊ ಈಗ ಒಂದಷ್ಟು ವ್ಯಾಲ್ಯೂ ಆಡೆಡ್ ಐಟಮ್ಸ್ ನಾವು ಮಾಡಿದ್ದೇವೆ. ಓಕೆ ಅಲ್ಲಿ ಸೀಬೆ ಹಣ್ಣು ಇದು ಅಲ್ವಾ, ಬನಾನಾ ಎಲ್ಲ ಇದೆ. ಇದು ನೋಡಿ, ಇದು ಇದೇ ಮೇಳಕ್ಕೋಸ್ಕರ ಮಾಡಿದ್ದು ಗೇರು ಹಣ್ಣು, ಕ್ಯಾಶ್ಯೂ ಆಪಲ್ ಅಂತ ನಾವೇನ್ ಹೇಳ್ತೇವೆ. ಓಕೆ ಕ್ಯಾಶ್ಯೂ ಹಣ್ಣಲ್ಲಿ. ಹೌದು, ಕ್ಯಾಶ್ಯೂನ ನಟ್ಸ್ ಅಲ್ಲ, ಹಣ್ಣು. ಈಗ ಯೂಶಲಿ ಏನಾಗತ್ತೆ ಅಂದ್ರೆ ಕ್ಯಾಶ್ಯೂ ತಗೊಂಡು ಹಣ್ಣನ್ನ ಬಿಸಾಡ್ತಾರೆ, ಅದ್ರಲ್ಲಿ ಮಾಡಿದಂತ ಅಲ್ವಾ? ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ, ಡ್ರೈ ಫ್ರೂಟ್ಸ್ ನಟ್ಸ್ ಎಲ್ಲ ಹಾಕಿ ಮಾಡಿದಂತ ಹಲ್ವಾ ಇದು ಬರ್ಫಿ. ಹೌದು. ಓಕೆ ಮತ್ತೆ ಹಸುವಿನ ತುಪ್ಪ, ಹಲಸಿನಕಾಯಿ ಹಪ್ಪಳ. ಓಕೆ ಅಂದ್ರೆ ನಿಮ್ಮ ಭಾಗದಲ್ಲಿ ಹಲಸಿನ ಹಣ್ಣು ಉಪಯೋಗಿಸ್ಕೊಂಡು ಹಪ್ಪಳ ಎಲ್ಲ ಮಾಡ್ತಾರೆ. ಇದು ಕಾಯಿದ ಹಪ್ಪಳ. ಓಕೆ ಸೊ ಅದ್ ಬಿಟ್ರೆ ಇದೆಲ್ಲ ಸೇಮ್ ಅದೇ ಹಲಸಿನಕಾಯಿ ಇದೆಲ್ಲ. ಇದು ಮರಗೆಣಸಿನ ಹಪ್ಪಳ, ಟ್ಯಾಪಿಯೋಕ. ಓಕೆ ಅದ್ರದ್ದು ಹಪ್ಪಳ. ಓಕೆ ಸೊ ಅದ್ ಬಿಟ್ರೆ ಇದು ಗೀ ಬಂದ್ಬಿಟ್ಟು A2 ಗೀನಾ ಸರ್? A2 ಅಲ್ಲ, ಇದು ರೆಗ್ಯುಲರ್ ಗೀ. ನೀವೇ ಮಾಡುವ. ಹೌದು. ಇದು ಆಯಿಲ್ ಎಲ್ಲ ಬಂದ್ಬಿಟ್ಟು ಅದು ಕೋಕೋನಟ್, ಶುದ್ಧ ಕೊಬ್ಬರಿ ಎಣ್ಣೆ. ನಮ್ಮ ಭಾಗದ್ದು ಕೋಸ್ಟಲ್ ಭಾಗದ್ದು. ಸೊ ಈಗ ನಿಮ್ಮಲ್ಲಿ ಬಂದ್ಬಿಟ್ಟು ಹಲಸಿನ ಹಣ್ಣಿಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮತ್ತೆ ಇದೆ. ಮತ್ತೆ ನಾವು ಮೇನ್ ಆಗಿ ಐಸ್ ಕ್ರೀಮ್ ತಗೊಂಡ್ ಬಂದಿದ್ದೇವೆ. ಓಕೆ ಸೊ ಇದು ಹಲಸಿನಲ್ಲಿ ಮಾಡಿರ್ತಕ್ಕ ಇದು ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಹಲಸಿದು ಇದೆ. ಒಂದ್ ನಿಮಿಷ. ಇದು ನಿಮ್ಗೆ ಎಳ್ನೀರು. ಓಕೆ ಇದು ಕೊಕ್ಕೋ ಬೀನ್ಸ್. ಇದು ಕೋಕೋನಟ್ ವಾಟರ್ ಯೂಸ್ ಮಾಡಿರುವಂತದ್ದು. ಈ ವಾಟರ್ ಅಲ್ಲ, ಅದ್ರ ಗಂಜಿ ಇಲ್ಲಿ. ಓಕೆ ಗಂಜಿ. ಕೋಕೋನಟ್. ಹೌದು. ಓಕೆ ಇದು ಕೊಕ್ಕೋ ಬೀನ್ಸ್ ಹಾಕಿ ಚಾಕ್ಲೇಟ್ ಐಸ್ ಕ್ರೀಮ್. ಓಕೆ ಇದು ಕಸ್ಟರ್ಡ್ ಆಪಲ್, ಸೀತಾಫಲ. ಓಕೆ ಇದು ಸಪೋಟ. ಓಕೆ ಇದು ಹಲ್ಸು. ಓಕೆ ಇದು ಅಲ್ಫಾನ್ಸಾ ಮ್ಯಾಂಗೋ. ಓಕೆ ಮತ್ತೆ ನಿಮಗೆ ನೇರಳೆ ಹಣ್ಣಿದೆ. ಓಕೆ ಜಾಮೂನ್. ಜಾಮೂನ್. ಓಕೆ ಇದು ಕಾಜು ಕಿಸ್ಮಿಸ್. ಓಕೆ ಸೊ ಇದೆಲ್ಲ ಬಂದ್ಬಿಟ್ಟು ನೀವೇ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾವೇ ಮಾಡ್ತಾ ಇರೋದು. ಕಳೆದ 8 ವರ್ಷದಿಂದ ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಮಾಡ್ತಾ ಇದ್ದೇವೆ. ಓಕೆ ಸೊ ಇದರಲ್ಲಿ ಒಂದು 10 ರಿಂದ 15 ವೆರೈಟಿ ಆಫ್ ಐಸ್ ಕ್ರೀಮ್ ಮಾಡ್ತೇವೆ. ಇಲ್ಲಿ ಮೇಳಕ್ಕೆ ಫ್ರೂಟ್ ಫ್ಲೇವರ್ಸ್ ಅಲ್ಲಿ ಒಂದು 7-8 ವೆರೈಟಿ ತಗೊಂಡ್ಬಂದಿದ್ದೇವೆ ಪ್ರತಿ ವರ್ಷ ಮೈಸೂರಲ್ಲಿ ಹಲಸು ಮೇಳ ಆದ್ರೂ ನಾವು ಮೊದಲಿಂದಾನು ಬರ್ತಾ ಇದ್ದೇವೆ. ಸೊ ಮೈಸೂರು ಅಂದ್ರೆ ನಮ್ಗೆ ಸ್ವಲ್ಪ ಇಷ್ಟ. ಓಕೆ ಅಂದ್ರೆ ಇಲ್ಲಿ ಜನಗಳದ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ಸೊ ಇದೆಲ್ಲ ನೀವೇ ಮಾಡುವಂತದ್ದು? ಮಾಡೋದು ಎಲ್ಲ ಬಂದ್ಬಿಟ್ಟು ಈಗ ನಿಮ್ಮ ಭಾಗದಲ್ಲಿ ಬೆಳೀತಕ್ಕಂತ ಫ್ರೂಟ್ಸ್. ಹೌದು. ಮತ್ತೆ ಅದನ್ನ ನೀವು ವ್ಯಾಲ್ಯೂ ಆಡೆಡ್. ಆದಷ್ಟು ನಮ್ಮ ಫಾರ್ಮ್ ಇದೆ, ನಾವು ವ್ಯಾಲ್ಯೂಡೇಷನ್ ಮಾಡ್ತೇವೆ. ಓಕೆ ಲೋಕಲ್ ಸೋರ್ಸ್ ಮಾಡಿ ವ್ಯಾಲ್ಯೂಡೇಷನ್ ಮಾಡ್ತೇವೆ. ಓಕೆ ಸೊ ಜನಗಳ ರೆಸ್ಪಾನ್ಸ್ ಎಲ್ಲ ಯಾವ ತರ ಇದೆ? ಚೆನ್ನಾಗಿದೆ. ಸೊ ಇನ್ ಕೇಸ್ ಐಸ್ ಕ್ರೀಮ್ಸ್ ಏನಾದ್ರು ಬೇಕು ಅಂತಂದ್ರೆ ಔಟ್ ಸೈಡ್ ನೀವು ಸಪ್ಲೈ ಎಲ್ಲ ಮಾಡ್ತೀರಾ? ಕ್ಯಾಟರಿಂಗ್ಸ್ ಇದ್ರೆ ಮೈಸೂರಿಗೆ ಬರ್ತೀವಿ, ಇಲ್ಲದ್ರೆ ಈ ತರ ಎಕ್ಸಿಬಿಷನ್ ಗೆ ಮಾತ್ರ. ಸೌತ್ ಕೇಂದ್ರ, ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಡಿಸ್ಟ್ರಿಕ್ಟ್ ಮದುವೆ ಮನೆ, ಲೋಕಲ್ ಹೀಗೆ ಯಾವುದೇ ಫಂಕ್ಷನ್ಸ್ ಗೆ ನಮ್ಮನ್ನು ಸಂಪರ್ಕ ಮಾಡಬಹುದು. ಸೊ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀರಾ? ಈ ಐಸ್ ಕ್ರೀಮ್ ಅಲ್ಲಿ ಇಲ್ಲ, ಬಾಕಿ ಐಟಮ್ಸ್ ಸಿಗುತ್ತೆ. ಬಾಕಿ ಐಟಮ್ಸ್ ಎಲ್ಲ ಸಿಗುತ್ತೆ. ಬಟ್ ಐಸ್ ಕ್ರೀಮ್ಸ್ ಅಂದ್ರೆ ಅದು ನೀವು ಕೋಸ್ಟಲ್ ಭಾಗದಲ್ಲಿ ಮಾತ್ರ ನಾವೇ ತರಬೇಕು. ಕೋಲ್ಡ್ ಚೈನ್ ಮಿಸ್ ಆದ್ರೆ ಐಸ್ ಕ್ರೀಮ್ ಉಳಿಯಲ್ಲ, ಹಂಗಾಗಿ ಅದು ಆನ್ಲೈನ್ ಅಲ್ಲಿ ಸಿಗಲ್ಲ. ಬಟ್ ಏನಿದೆ ನೀವು ವಾಟ್ಸ್ಆಪ್ ಮಾಡಿ ನಾವು ರೆಸ್ಪಾಂಡ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಕಳ್ಸಿಕೊಡ್ತೇವೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ 7019528095. ಇದು ಒಂದು. ಇನ್ನೊಂದು 9035035708. ಎನಿ ಟೈಮ್ ವಾಟ್ಸ್ಆಪ್ ಮಾಡಿ. ಕಾಲ್ ಗಿಂತ ವಾಟ್ಸ್ಆಪ್ ಅನುಕೂಲ. ಏನ್ ಬೇಕು ಅಂತ ಇಂಡೆಂಟ್ ಹಾಕಿದ್ರೆ ನಾವು ಕಳ್ಸಿಕೊಡ್ತೇವೆ. ಹಾಯ್ ಅಂತ ಕಳ್ಸಿದ್ರೆ ನಮ್ಮ ಪ್ರಾಡಕ್ಟ್ ಲಿಸ್ಟ್ ಕಳಿಸ್ತೇವೆ. ಸೊ ಏನ್ ಐಟಮ್ ಬೇಕು ಅಂತ ಹೇಳಿದ್ರೆ, ಈಗ ಐಸ್ ಕ್ರೀಮ್ಸ್ ಎಲ್ಲ ಬೇಕು ಅಂತಂದ್ರೆ ಅಂದ್ರೆ ನಾವು ಕ್ಯಾಟರಿಂಗ್ ಮಾತ್ರ, ಅಂದ್ರೆ ಕೋಸ್ಟಲ್ ಏರಿಯಾದಲ್ಲಿ ಮಾತ್ರ. ಸೊ ರೆಸ್ಟ್ ಆಫ್ ದಿ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಕಳ್ಸಿಕೊಡ್ತೇವೆ. ಫೈನ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.